ಏನಾಗುತ್ತೆ, ಎಷ್ಟೋ ಜನ ಇವತ್ತು ನಾನು ಬದುಕ್ತಿರೋದು ಕೋಟಿ ಜನರ ಕನಸು ಅಂತಾನೆ ಹೇಳ್ಬೋದು. ಬಿಕಾಸ್ ಐ ಆಮ್ ಆಲ್ವೇಸ್, ಈಗ ಅವ್ರು ಹೇಳಿದ್ರು ಹಿರಿತರೆ ಆಗ್ಲಿ ಕಿರಿತರೆ ಆಗ್ಲಿ, ಇಟ್ ಡಸಂಟ್ ಮೇಕ್ ಎ ಡಿಫರೆನ್ಸ್. ನಾನು ಸಿನಿಮಾ ಅಂತ ಏನು ಜಾಸ್ತಿ ಆಕ್ಟಿಂಗ್ ಮಾಡಲ್ಲ, ಸೀರಿಯಲ್ ಅಂತ ಕಮ್ಮಿ ಆಕ್ಟಿಂಗ್ ಮಾಡಲ್ಲ. ಐ ಆಲ್ವೇಸ್ ಗಿವ್ ಮೈ ಬೆಸ್ಟ್. ಅಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಇದ್ರಲ್ಲಿ ನಿಜವಾಗ್ಲೂ ಹೀರೋ ಹೀರೋಯಿನ್ ಅಂತ ಆಬ್ವಿಯಸ್ಲಿ ಜಸ್ಟ್ ತೆರೆ ಮೇಲೆ ಇಬ್ರು ಕಾಣ್ಬೋದು ಅಷ್ಟು ಟೈಟಲ್ ಕಾರ್ಡಲ್ಲಿ. ಬಟ್ ಟ್ರಸ್ಟ್ ಮೀ, ದೇರ್ ಇಸ್ ಅ ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್. ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರಲಿಲ್ಲ. ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲ್ ಅಲ್ಲಿ ಸಾಕಷ್ಟು ಎಲ್ಲಾ ಸೀರಿಯಲ್ ಹೇಳಿದ್ರು. ನಾನು ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ಕೂಡ ಶಿಲ್ಪಾ ಅಂತ ಹೇಳಿದ್ದೆ, ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬಾ ವರ್ಕ್ ಮಾಡ್ತಾರೆ. ನಾವು ಏನಾಗುತ್ತೆ ಕಥೆ ಅಂತ ಹೇಳಿದಾಗ ಇವೊಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟರ್ ಸಿನಿಮಾ, ಪ್ರತಿ ದಿನ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ 8:30 9 ಗಂಟೆ ನೀವೇನ್ ನೋಡ್ತೀರಾ ಒಂದೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಆ ತರ ಒಂದು ಸೀರಿಯಲ್ ಕೊಡ್ತಾ ಇದೀವಿ. ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ. 11 ವರ್ಷ ಇಂಟು ದ ಇಂಡಸ್ಟ್ರಿ ಏನಾಗುತ್ತೆ, ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟ್ ಆಗಿ ಏನೋ ಮಾಡಬೇಕು. ಆಮೇಲೆ ಕೆಲವರು ಎಷ್ಟೋ ಜನ ಹೇಳ್ತಾರೆ ಸೀರಿಯಲ್ ಅಲ್ವಾ ಅಂತ. ನೋ ಸೀರಿಯಲ್ ಅಂತ ಏನು ಅದನ್ನ ಚಿಕ್ಕದಾಗಿ ನೋಡೋದೇ ಇಲ್ಲ, ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ. ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟ್ಯಾಗ್ ಇಷ್ಟ ಆಗ್ತಿಲ್ಲ. ವೈ ಇಸ್ ಇಟ್ ಬೀಂಗ್ ಕಾಲ್ಡ್ ಎಸ್ ಸ್ಮಾಲ್ ಸ್ಕ್ರೀನ್ ಅಂತ? ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾವು ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋ ಥರ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗಲ್ಲ, ಟು ಬಿ ಹಾನೆಸ್ಟ್. ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ, ಅದೆಲ್ಲ ಓನ್ಲಿ ಅಂಡ್ ಓನ್ಲಿ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್. ಅಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್. ಆಮೇಲೆ ಪ್ರೀತಮ್ ಸರ್ ಬಗ್ಗೆ ವಿಷಯ ಹೇಳಲೇಬೇಕು. ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ಲ, ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರು ಲಾಯಕ್ ಇಲ್ಲ ಆಕ್ಚುಲಿ. ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರು ಲಾಯಕ್ ಇಲ್ಲ. ಅವರು ಈಸ್ ಅ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಅವರು 4 ನಿಮಿಷ ಅದು ಸಾಂಗ್ ಹೇಳ್ತಿರಲ್ಲ ಮ್ಯಾಮ್, ಅದನ್ನೇ ಅವಾಗಲೇ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡೆ. ಯಾರೋ ಮದುವೆಯಲ್ಲಿ ಸುಮ್ಮನೆ ಕುಣಿಸೋದು ಅವಳು ಮದುವೆಗೆ ನನ್ನನ್ನ ಒಂದು ಬಾರ್ ಡ್ಯಾನ್ಸರ್ ಯೂಸ್ ಮಾಡ್ಕೊಂಡಿದ್ದಾರೆ. ಅವರು 4 ನಿಮಿಷ ಫುಟೇಜ್ ಹೋದ್ರು, 15 ನಿಮಿಷ ಡ್ಯಾನ್ಸ್ ಆಡಿಸಿದ್ರು ನನ್ನ ಕೈಯಲ್ಲಿ. ಆಮೇಲೆ ಐ ವಾಸ್ ಸೀಯಿಂಗ್, ಅಂದ್ರೆ ಇಟ್ ವಾಸ್ ಸೋ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಆಲ್ ದಿಸ್. ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಅಂದಾಗ ಏನಾಗುತ್ತೆ, ಅವರು ಡೈರೆಕ್ಟರ್ ವೈಸ್ ಕಾಲ್ಡ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್. ತುಂಬಾ ಚೆನ್ನಾಗಿ ತೋರಿಸ್ಬೇಕು ಈ ಕಥೆನ. ನಮ್ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ಬರೀ 10% ಅಷ್ಟೇ. ಆಸ್ ಆರ್ಟಿಸ್ಟ್ ನಾನಾಗ್ಲಿ, ಕಾವ್ಯ ಆಗ್ಲಿ, ಸಮೀಪ್ ಆಗ್ಲಿ, ಎಲ್ಲರೂ ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬ್ಯೂಷನ್ 10% ಅಂದ್ರೆ 90% ಅವ್ರದೇ ಕಾಂಟ್ರಿಬ್ಯೂಷನ್. ಅಂಡ್ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್. ಅಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರಬೇಕು, ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಈಸ್ ಡೂಯಿಂಗ್ ಅ ಫ್ಯಾಂಟಾಬುಲಸ್ ಜಾಬ್. ಈ ಸೀರಿಯಲ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್. ಸುಮನ್ ಸರ್ ಹೇಳ್ದಂಗೆ ಪವನ್ ಸರ್ ಆಗ್ಬೋದು, ನಾಗೇಶ್ ಸರ್ ಆಗ್ಬೋದು, ಎಲ್ಲರೂ, ವಿನಯ್ ಅವ್ರು ಆಗ್ಬೋದು, ಎವ್ರಿಬಡಿ ಇಸ್ ಲೈಕ್ ಟು ದ ಪಾಯಿಂಟ್. ಇದೆಲ್ಲ ನಮ್ಗೆ ಕಾಣಲ್ಲ ಬಿಕಾಸ್ ಎಲ್ರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಮೇಲೆ ಹೆಂಗ್ ಕಾಣುತ್ತೆ, ಬರೀ ಹೀರೋಯಿನ್ ಅಥವಾ ಆರ್ಟಿಸ್ಟ್ಗಳು ಕಾಣ್ತಾರೆ. There's a lot of efforts that goes behind it and they are all doing a wonderful job. Thank you so much.